ನಮಸ್ಕಾರ ನಮಸ್ಕಾರ ನಮಸ್ಕಾರ. ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾವು ಈ ವಿಡಿಯೋದಲ್ಲಿ ಮೀನರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ. ಮೀನರಾಶಿಯವರು ಅವ್ರ ಕೈನಲ್ಲಿ ಯಾಕೆ ದುಡ್ಡು ನಿಲ್ಲೋದಿಲ್ಲ ಅನ್ನೋದನ್ನು ನಾವು ವರಾಹ ಮಿಹಿರರು ಏನು ಹೇಳಿದರೆ ಅನ್ನೋದನ್ನು ನೋಡೋಣ. ಈ ಶ್ಲೋಕದಲ್ಲಿ ಇಲ್ಲಿ ಮುಖ್ಯವಾಗಿ ಯಾವುದು ಈ ಶ್ಲೋಕ ಅಂದರೆ, ಗುರು ಶೀತಲ ಸೌಮ್ಯಶ್ಚ ಧರ್ಮಜ್ಞೋ ಜ್ಞಾನವಾನ್ ಸುಖಿ ವಿಪ್ರಪ್ರಿಯ ಸದಾದಾತ ಬೃಹಸ್ಪತಿ ಹೃದಯ ಅಂತ ವರಾಹ ಮಿಹಿರರು ಹೇಳಿದ್ದಾರೆ. ಈ ಶ್ಲೋಕದಲ್ಲಿ ಗುರುವಿನ ಸ್ವಭಾವವನ್ನು ಹೇಳಲಾಗಿದೆ. ಗುರು ಅಂದರೆ ಧರ್ಮಜ್ಞ, ಜ್ಞಾನಿ, ದಾನಶೀಲ, ಸದಾ ಕೊಡುತ್ತಾ ಇರ್ತಕ್ಕಂಥವನು ಅಂತ ಅರ್ಥ. ಏನಪ್ಪ ಅಂದರೆ, ಮೀನ ರಾಶಿಯವರು ಧಾರ್ಮಿಕ, ದಾನಶೀಲ, ಜ್ಞಾನಪ್ರಿಯರಾಗಿರುವುದರಿಂದ ತಮ್ಮ ಹಣವನ್ನು ತಮ್ಮಲ್ಲಿಟ್ಟುಕೊಳ್ಳದೆ ಇತರರ ಹಿತಕ್ಕಾಗಿ ಬಳಸುತ್ತಾರೆ. ಇದರಿಂದ ಕೈಯಲ್ಲಿ ಹಣ ನಿಲ್ಲೋದಿಲ್ಲ ಅಂತ ವರಾಹ ಮಿಹಿರರು ಹೇಳ್ಯಾರೆ. ಇನ್ನೂ ಒಂದು ಕಡೆ ಹೇಳ್ಯಾರೆ, ಮೌನಿ ದಯಾಳು ಸತ್ಯಶ್ಚ ಜ್ಞಾನವಾನ್ ಧರ್ಮಕಾರಕ ಪರದುಃಖೇಶು ಸಂತಪ್ತೋ ವಿತ್ತನಾಶಶ್ಚ ತತ್ಸಹ ಅಂತ. ಇಲ್ಲಿ ಮೀನರಾಶಿಯವರು ದಯಾಳು, ಸತ್ಯವಂತರು, ಜ್ಞಾನಿಗಳು, ಇತರರ ದುಃಖದಲ್ಲಿ ತಾವು ಕೂಡ ದುಃಖ ಪಡುವವರು. ಅಂದರೆ ಅತಿಯಾದ ಕರುಣೆ, ಭಾವನಾತ್ಮಕ ಸ್ವಭಾವ ಹಾಗೂ ಇತರರ ಸಹಾಯ ಮಾಡುವ ಚಟುವಟಿಕೆಯಿಂದಾಗಿ ಮೀನರಾಶಿಯವರ ಕೈಯಲ್ಲಿ ಹಣ ಹೆಚ್ಚು ಕಾಲ ನಿಲ್ಲಲ್ಲ ಅಂತ. ಇನ್ನೂ ಒಂದು ಕಡೆ ವರಾಹ ಮಿಹಿರರು ಹೇಳ್ಯಾರೆ, ದಾನಶೀಲೋ ಮೃದು ಸ್ನಿಗ್ಧೋ ನಿತ್ಯಂ ಧರ್ಮರತಃ ಶುಭ ನಾಸ್ತಿ ವಿತ್ತಂ ಸ್ಥಿರಂ ತೇಷಾಂ ಮೀನಲಗ್ನೆ ವಿಶೇಷತಃ ಅಂತ ಇನ್ನೊಂದು ಕಡೆ ಹೇಳ್ಯಾರೆ. ಮೀನಲಗ್ನ ಅಥವಾ ಮೀನರಾಶಿಯವರಲ್ಲಿ ದಾನಶೀಲತೆ, ಮೃದುಭಾವ, ಧರ್ಮನಿಷ್ಠತೆ ಇರುತ್ತೆ. ಅರ್ಥ ಏನಪ್ಪ ಅಂದರೆ, ದಾನ ಧರ್ಮದಲ್ಲಿ ಹೆಚ್ಚು ಹಣ ಹೋದರೂ ಅದು ಹಿಂತಿರುಗುವಿಕೆಯಲ್ಲಿ ವಿಳಂಬವಾಗುತ್ತೆ. ಹೀಗಾಗಿ ಅವರಿಗೆ ಶಾಶ್ವತ ಹಣದ ಕೊರತೆ ತೋರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಾರಾಂಶ ಏನಪ್ಪ ಅಂದರೆ, ಮೀನರಾಶಿಯವರಿಗೆ ಕೈಯಲ್ಲಿ ಹಣ ನಿಲ್ಲದ ಪ್ರಮುಖ ಜ್ಯೋತಿಷ್ಯ ಕಾರಣಗಳೇನಪ್ಪ ಅಂದರೆ, ರಾಶಿಯ ಸ್ವಾಮಿ ಯಾರು? ಗುರು. ಅವನ ಕೆಲಸ ಏನು? ದಾನಶೀಲತೆ. ಎರಡನೇದಾಗಿ ಇತರರ ದುಃಖದಲ್ಲಿ ತಾವೇ ಕರಗುವ ಭಾವನಾತ್ಮಕ ಸ್ವಭಾವ ಅಂತ. ಮೂರನೇದಾಗಿ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಹಣ ವ್ಯಯ ಮಾಡ್ತಕ್ಕಂಥದ್ದು. ಲಾಭಕ್ಕಿಂತ ಸೇವಾಭಾವ ಹೆಚ್ಚಿರೋದ್ರಿಂದ ಹಣ ಉಳಿಸೋದು ಕಷ್ಟವಾಗುತ್ತೆ ಅಂತ. ಆದರೆ ವರಾಹ ಮಿಹಿರರು ಇದೇ ಸಂದರ್ಭದಲ್ಲಿ ಹೇಳ್ತಾರೆ, ಗುರುಣ ಸಂಚಿತಂ ವಿತ್ತಂ ಪುನರುಪೈತಿ ತತು ಅಂತ. ಏನು? ಮೀನರಾಶಿಯವರ ಹಣ ಕೈಯಲ್ಲಿ ಉಳಿದಿದ್ದರೂ ಅವರ ಪುಣ್ಯದಿಂದ ಅದು ಮತ್ತೆ ಮತ್ತೆ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಶಾಸ್ತ್ರೋಕ್ತ ಕಾರಣಗಳೇನಪ್ಪ ಅಂದರೆ, ವರಾಹ ಗುರುವಿನ ಸ್ವಭಾವ ಹೇಳ್ತಾರೆ. ವರಾಹ ಮಿಹಿರರ ಪ್ರಕಾರ ಮೀನರಾಶಿಯವರ ಸ್ವಾಮಿ ಗುರು ದಾನಶೀಲ, ಧಾರ್ಮಿಕ, ಸದಾ ಇತರರಿಗೆ ಸಹಾಯ ಮಾಡುವವನು. ಇನ್ನೊಂದು ಕಡೆ ಹೇಳುತ್ತೆ ಸದಾದಾತ ಬೃಹಸ್ಪತಿ ಹಿಂದೆ.
ಅಂದರೆ ಮೀನರು ತಮ್ಮ ಸಂಪಾದಿತ ಹಣವನ್ನು ಇತರರ ಹಿತಕ್ಕಾಗಿ ಖರ್ಚು ಮಾಡುತ್ತಾರೆ ಅಂತ. ಅತಿಯಾದ ಕರುಣೆ, ಮೀನಂ ದಯಾಳುಹು ಅಂತ ಹೇಳ್ತಾರೆ. ಮೀನ ರಾಶಿಯವರು ಅತಿಯಾದ ದಯಾಳುಗಳು. ಇತರರ ದುಃಖ ನೋಡಿ ತಮ್ಮ ಸಂಪತ್ತು ಕೊಡುತ್ತಾರೆ. ಇದರ ಪರಿಣಾಮವಾಗಿ ಕೈಯಲ್ಲಿ ಹಣ ಉಳಿಯೋದಿಲ್ಲ ಅಂತ. ಧಾರ್ಮಿಕ ಕಾರ್ಯಗಳಿಗೆ ಖರ್ಚು ಇದು ಯಾವುದು? ಮೀನರ ಮನಸ್ಸು ಸದಾ ದೈವಭಕ್ತಿ, ಪೂಜೆ, ಯಾತ್ರೆ, ಹೋಮ, ಹವನ ಇವುಗಳಲ್ಲೇ ತೊಡಗಿರುವುದರಿಂದ ಹಣವನ್ನು ಸಂಗ್ರಹಕ್ಕಿಂತ ಧರ್ಮ ಕಾರ್ಯಕ್ಕೆ ಹೆಚ್ಚು ವ್ಯಯ ಮಾಡ್ತಾರೆ ಅಂತ. ಭಾವನಾತ್ಮಕ ಸ್ವಭಾವ ಏನಪ್ಪ ಅಂದರೆ, ವ್ಯವಹಾರದಲ್ಲಿ ಮೀನರು ಬಹಳ ನಂಬಿಕೆ ಇಡುವವರು, ಸುಲಭವಾಗಿ ಮೋಸ ಹೋಗ್ತಕ್ಕಂಥವ್ರು. ಇದರ ಪರಿಣಾಮವು ಹಣದ ನಷ್ಟ ಉಂಟಾಗುತ್ತೆ ಅಂತ. ಅಸ್ಥಿರ ಸಂಪತ್ತು, ನಾಸ್ತಿ ವಿತ್ತಂ ಸ್ಥಿರಂ ತೇಷಾಂ ಅಂತ ವರಾಹ ಮಿಹಿರರು ಹೇಳಿದ್ದಾರೆ. ಅಂದರೆ ಮೀನರ ಹಣ, ಮೀನರಾಶಿಯವರ ಹಣ ಹೆಚ್ಚು ದಿನ ಸ್ಥಿರವಾಗಿ ಇರೋದಿಲ್ಲ. ಆದರೆ ಅವರ ಪುಣ್ಯದಿಂದ ಅದು ಮತ್ತೆ ಮತ್ತೆ ಬರ್ತಾನೇ ಇರುತ್ತೆ ಅಂತ. ಶಾಂತಿ ಪರಿಹಾರ ಏನಪ್ಪ ಅಂದರೆ, ಮೀನರಾಶಿಯವರಿಗೆ ದೇವತಾ ಉಪಾಸನೆ ಮಾಡಬೇಕಾಗುತ್ತೆ. ದೇವತಾ ಉಪಾಸನೆ ಅಂದರೆ ಗುರುವಾರದಂದು ಬೃಹಸ್ಪತಿ ಪೂಜೆ ಮಾಡ್ತಕ್ಕಂಥದ್ದು, ಗುರು ಪೂಜೆ ಮಾಡಬೇಕು. ಎರಡನೇದಾಗಿ ಓಂ ಬೃಂ ಬೃಹಸ್ಪತಿಗೆ ನಮಃ, ಓಂ ಬೃಂ ಬೃಹಸ್ಪತಿಗೆ ನಮಃ ಅಂತ ಇನ್ನೂ ಒಂದ್ಸರಿ ಹೇಳ್ತೇನೆ. ಇದನ್ನ ಬರೆದಿಟ್ಕೊಳ್ಳಿ ಮತ್ತು ಪ್ರತಿದಿನ 108 ಬಾರಿ ಜಪ ಮಾಡಬೇಕು. ಏನದು? ಓಂ ಬೃಂ ಬೃಹಸ್ಪತಿಗೆ ನಮಃ ಅನ್ನೋ ಮಂತ್ರವನ್ನು 108 ಬಾರಿ ನೀವು ಜಪ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಸ್ಥಿರತೆ ಸಿಗುತ್ತೆ, ಹಣದಲ್ಲಿ ಸ್ಥಿರತೆ ಸಿಗುತ್ತೆ. ಜೊತೆಗೆ ವಿಷ್ಣು ಸಹಸ್ರನಾಮ ಪಠನೆ ಇದನ್ನು ಮಾಡಬೇಕು. ಅದಾದಮೇಲೆ ದಾನ ಧರ್ಮ ಏನು ಮಾಡಬೇಕಪ್ಪ ಅಂದರೆ, ಗುರುವಾರ ಹಳದಿ ಬಣ್ಣದ ವಸ್ತ್ರ ಇದನ್ನು ಯಾರಿಗಾದರೂ ಬ್ರಾಹ್ಮಣರಿಗೆ ದಾನ ಮಾಡ್ತಕ್ಕಂಥದ್ದು, ಅಥವಾ ಯಾರಾದರೂ ಬಡವರಿಗೆ ದಾನ ಮಾಡ್ತಕ್ಕಂಥದ್ದು, ಅಥವಾ ಅನಾಥಾಶ್ರಮಗಳಿಗೆ ದಾನ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಹಳದಿ ಹಣ್ಣು, ಈ ಬಾಳೆಹಣ್ಣು ಅಥವಾ ಹಳದಿಯಾಗಿರ್ತಕ್ಕಂಥ ಹಣ್ಣುಗಳು ಇದನ್ನು ದಾನ ಮಾಡಬೇಕು. ಬೇಳೆಕಾಳು ಯಾವುದಪ್ಪ ಅಂದರೆ ಕಡಲೆಕಾಳನ್ನು ದಾನ ಮಾಡಬೇಕು. ಹಳದಿ ಹೂವನ್ನು ಸೇರಿಸಿ ದಾನ ಮಾಡಬೇಕು. ಇವೆಲ್ಲವನ್ನು ಒಟ್ಟಿಗೆ ದಾನ ಮಾಡಬೇಕು. ಗುರುವಾರದಂದು ಹಳದಿ ಬಣ್ಣದ ವಸ್ತ್ರ, ಹಳದಿ ಹಣ್ಣು ಮತ್ತು ಕಡಲೆಕಾಳು ಹಳದಿ ಹೂವನ್ನು ದಾನ ಮಾಡಬೇಕು. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ನು, ಶಿಕ್ಷಣ ಸಹಾಯ ಮಾಡೋದ್ರಿಂದ ಕೂಡ ಗುರು ಒಲಿತಾರೆ. ಏಕೆಂದರೆ ವಿದ್ಯಾದಾನವಾಯಿತಿದ್ದು. ಅದಕ್ಕೋಸ್ಕರ ವಿದ್ಯೆಗೆ ಸಂಬಂಧಪಟ್ಟಂಥ ಏನಾದರೂ ತೊಂದರೆಗಳಿತ್ತು ಅಂದರೆ ಬಡವರಿಗೆ ಪುಸ್ತಕ, ಪೆನ್ನು, ಸೀಸದ ಕಡ್ಡಿ ಇಂಥದನ್ನ ದಾನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಈ ಹೋಮ ಹವನ ಯಾವುದಪ್ಪ ಅಂದರೆ ಬೃಹಸ್ಪತಿ ಹೋಮ ಮಾಡಬೇಕಾಗತ್ತೆ. ಅನ್ನದಾನ ನವರಾತ್ರಿ ಕಾಲದಲ್ಲಿ ದುರ್ದೈವ ನಿವಾರಕ ಚಂಡಿ ಹೋಮವನ್ನು ಮಾಡಬೇಕಾಗತ್ತೆ. ಮಾಡಿದರೆ ಹಣ ನಷ್ಟ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ. ನಿತ್ಯವೂ ಅಶ್ವತ್ಥ ಮರದ ಕೆಳಗೆ ತುಳಸಿ ಗಿಡ ಇಟ್ಟು ದೀಪ ಹಚ್ಚೋದ್ರಿಂದ ಕೂಡ ನಿಮಗೆ ನಷ್ಟದ ದೋಷ ಕಡಿಮೆ ಆಗುತ್ತೆ. ಉಪವಾಸ ಮತ್ತು ವ್ರತ ಏನಪ್ಪ ಅಂದರೆ, ಗುರುವಾರ ಉಪವಾಸ ಮಾಡ್ತಕ್ಕಂಥದ್ದು, ಗುರುವಾರ ಹಳದಿ ಬಟ್ಟೆ ಬಿಟ್ಟು ಬೇರೆ ಏನೂ ಧರಿಸದೇ ಇರ್ತಕ್ಕಂಥದ್ದು, ವಿಷ್ಣು ಅಥವಾ ಸತ್ಯನಾರಾಯಣ ವ್ರತ ಆಚರಣೆ ಮಾಡ್ತಕ್ಕಂಥದ್ದು, ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಅನವಶ್ಯಕ ಖರ್ಚುಗಳನ್ನು ತಡೆಯುವುದು ಮುಖ್ಯವಾಗಿ. ಇದರ ಕ್ರಮ ಏನು ಮಾಡಬೇಕು ಅಂದರೆ, ಇವರೆಲ್ಲ ಅತಿಯಾಗಿ ಖರ್ಚು ಮಾಡಿದ್ರೆ ಅನವಶ್ಯಕ ಯಾವುದಕ್ಕೆ ಬೇಕೋ ಅದಕ್ಕೆ ಮಾತ್ರ ಖರ್ಚು ಮಾಡ್ತಕ್ಕಂಥದ್ದು.
ಇತರರನ್ನು ನಂಬಿ ಹಣ ಸಾಲ ನೀಡದೇ ಇರ್ತಕ್ಕಂಥದ್ದು, ಆದಾಯ ವ್ಯಯವನ್ನು ಲೆಕ್ಕ ಇಟ್ಕೊಂಡು ಅದಕ್ಕೆ ತಕ್ಕಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡ್ತಕ್ಕಂಥದ್ದು, ಇದು ಒಳ್ಳೆಯದು. ಹಾಗೆ ಈ ಏಳು ಮಂದಮ್ಮ ದೇವಸ್ಥಾನ ದೇವರ ಚಿಕ್ಕನಹಳ್ಳಿ, ಇಲ್ಲಿ ಪ್ರತಿ ಅಮಾವಾಸ್ಯೆಯಂದು ಅಮಾವಾಸ್ಯೆ ಹೋಮ ಆಗುತ್ತೆ. ಅಲ್ಲಿ ಗುರುಶಾಂತಿ ಹೋಮ ಕೂಡ ವಿಶೇಷವಾಗಿ ಆಗುತ್ತೆ. ಆದ್ದರಿಂದ ಇದನ್ನು ಮಾಡಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಒಂದು 7 ಹೋಮಗಳನ್ನು ಮಾಡಿಸೋಷ್ಟರಲ್ಲೇ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಕೊನೆ ಪಕ್ಷ ಒಂದು 21 ಹೋಮನಾದರೂ ಮಾಡಿಸ್ಬೇಕಾಗುತ್ತೆ. ಜೀವನ ಪರ್ಯಂತ ಮಾಡಿಸಿದ್ರೆ ಏನು ತಪ್ಪೇನಿಲ್ಲ, ತುಂಬ ಒಳ್ಳೆಯದಾಗಿ. ಯಾಕೆ ಅಂದರೆ ನೋಡಿ, 250 ರೂಪಾಯಿ ಅನ್ನೋದು ಒಂದು ಕಾಫಿ ಖರ್ಚಲ್ಲ. ಹೋಟ್ಲಿಗೆ ಹೋಗಿ ಒಂದು 2 ಇಡ್ಲಿ, ಒಂದು ವಡೆ, ಕಾಫಿ ತಿಂದ್ಬಿಟ್ಟು ಮುಗಿದೋಯ್ತು, 250 ರೂಪಾಯಿ ಖರ್ಚಾಗಿಬಿಡುತ್ತೆ. ಅದನ್ನೇ ಇಲ್ಲಿ ಈ ಹೋಮಕ್ಕೆ ನೀವು ತೊಡಗಿಸ್ಕೊಂಡಾಗ, ಕೊಟ್ಟಾಗ ಅನೇಕ ಪುಣ್ಯದ ಫಲಗಳು ನಿಮಗೆ ಸಿಕ್ಕೋಗುತ್ತೆ. ಐಶ್ವರ್ಯ ವೃದ್ಧಿ ಆಗುತ್ತೆ, ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತೆ, ಎಲ್ಲ ದೃಷ್ಟಿದೋಷ ನಿವಾರಣೆ ಆಗುತ್ತೆ. ಆದ್ದರಿಂದ ಈ ದೇವರಚಿಕ್ಕನಹಳ್ಳಿಯಲ್ಲಿ ಇರ್ತಕ್ಕಂಥ, ಅಂದರೆ ಬೆಂಗಳೂರಿನಲ್ಲಿ ಬನ್ನೇರುಘಟ್ಟ ರಸ್ತೆ ದೇವರಚಿಕ್ಕನಹಳ್ಳಿಯಲ್ಲಿ ಇರ್ತಕ್ಕಂಥ 7 ಮಂದಮ್ಮ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆಯಂದು ಅಮಾವಾಸ್ಯೆ ಹೋಮ ನಡೆಯುತ್ತೆ. ಅದಕ್ಕೆ ಗೂಗಲ್ ಪೇ ಅಥವಾ ಫೋನ್ಪೇ ನಂಬರು 9845776093, ಇದಕ್ಕೆ ಪೇ ಮಾಡ್ಬೋದು. ಇದು ಪೇ ಮಾಡೋದ್ರಿಂದ ನಿಮಗೆ ರಸೀದ್ ಕೂಡ ಸಿಗುತ್ತೆ. ಜೊತೆಗೆ ನಿಮ್ಮ ನಕ್ಷತ್ರ ಗೋತ್ರ ಹೆಸರನ್ನು ನೀವು ವಾಟ್ಸಪ್ನಲ್ಲಿ ಕಳಿಸ್ಕೊಟ್ರೆ ಅದು ಸಂಕಲ್ಪ ಮಾಡಿ ಹೋಮವನ್ನು ಮಾಡುತ್ತೆ. ನಿಮ್ಮೆಲ್ಲರಿಗೂ ಆ ಭಗವಂತ ಗುರುಗ್ರಹ ಬೃಹಸ್ಪತಿ ದತ್ತಾತ್ರೇಯರು ಒಳ್ಳೇದು ಮಾಡಲಿ ಅಂತ ಹೇಳ್ತು ಪ್ರಾರ್ಥನೆ ಮಾಡೋಣ. ಮುಖ್ಯವಾಗಿ ಏನಪ್ಪ ಅಂದರೆ, ಮೀನರಾಶಿಯವರಿಗೆ ಕೈಯಲ್ಲಿ ಹಣ ನಿಲ್ಲದೇ ಇದ್ದರೂ ಅವರ ಪುಣ್ಯದಿಂದ ಮತ್ತೆ ಮತ್ತೆ ಅದು ಬರ್ತಾನೇ ಇರುತ್ತೆ. ವರಾಹ ಮಿಹಿರರ ಶ್ಲೋಕದ ಪ್ರಕಾರ ಇದು ಅವರ ದಾನಶೀಲ ಸ್ವಭಾವದ ಪರಿಣಾಮ. ಆದರೆ ದೇವರ ಭಕ್ತಿ, ಗುರುಪೂಜೆ, ಹೋಮ ಹವನ ಹಾಗೂ ನಿಯಂತ್ರಿತ ವ್ಯಯದಿಂದ ಹಣಸ್ಥಿರತೆ ಖಂಡಿತವಾಗಿಯೂ ಸಾಧಿಸ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಎಲ್ಲರಿಗೂ ಇದನ್ನು ಹಂಚಿ. 4 ಜನಕ್ಕೆ ಹಂಚೋದ್ರಿಂದ ಏನಾಗುತ್ತೆ ಅಂದರೆ ಅವ್ರಿಗೂ ಕೂಡ ಈ ಪುಣ್ಯದ ಕೆಲಸ ನಿಮಗೆ ಉಂಟಾಗುತ್ತೆ. ಅದರಿಂದ ಕೂಡ ಒಳ್ಳೆಯ ಫಲಗಳು ಸಿಗುತ್ತೆ. ದೇವರು ನಿಮಗೆ ಒಳ್ಳೇದು ಮಾಡಲಿ. ನಮಸ್ಕಾರ.